ಏನು ಬೇಕು ಅಂತಂದರೆ ಮೇನ್ ಆರೋಗ್ಯ. ಆ ಆರೋಗ್ಯ ವಿಷಯ ನಾವು ಹೇಗೆ ತಗೊಳ್ಬೋದು ಮತ್ತು ನಮ್ಮ ಬಾಡಿಯನ್ನು ಯಾವ ರೀತಿ ನಾವು ಇಟ್ಕೊಳ್ಬೇಕು. ದೇಹ ನಮ್ಮ ಹುಟ್ಟಿನ ಸಾವುದಕ್ಕೆ ಇರುವಂಥದ್ದು ನಮ್ಮ ದೇಹ ಮಾತ್ರ. ಅದನ್ನು ಆರೋಗ್ಯ ಹೇಗೆ ಇಟ್ಕೊಳ್ಬೋದು? ಖಂಡಿತವಾಗಿ ಆಯುರ್ವೇದದ ಮೂಲಕ ನಾವು ಅದನ್ನು ಇಟ್ಕೊಳ್ಬೋದು. ಈಗ ಆಯುರ್ವೇದ ಅಂತಂದರೆ ಏನು? ಹೆಚ್ಚು 5,000 ವರ್ಷಗಳಿಗಿಂತ ಹಿಂದಿಂದನೂ ನಮ್ಮ ಪೂರ್ವಜ ಋಷಿಮುನಿಗಳು, ಪತಂಜಲಿಯವರು, ಋಷಿಮುನಿಗಳೆಲ್ಲರೂ, ಧನ್ವಂತರಿಯವರು ಅದರ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಏನು ಆಯುರ್ವೇದ ಅಂತಂದರೆ ಏನು? ಆಯುರ್ವೇದ ಅಂದರೆ ಸಂಸ್ಕೃತದ 2 ಶಬ್ದಗಳಿಂದ ಬಂದಿದೆ. ಆಯುರ್ ಅಂತಂದರೆ ಜೀವನ, ವೇದ ಅಂತಂದರೆ ತಿಳಿದುಕೊಳ್ಳೋದು, ಅಂದರೆ ಜೀವನವನ್ನು ತಿಳಿದುಕೊಳ್ಳೋದು ಹೇಗೆ. ದಟ್ ಈಸ್ ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಜೀವನ ವಿಜ್ಞಾನ, ಜೀವನ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಈ ಆಯುರ್ವೇದದಲ್ಲಿ ಜೀವನ ವಿಜ್ಞಾನದಲ್ಲಿ 3 ಥರ ಇದೆ. ಹೇಗೆ ನಮ್ಮ ದೇಹ ಕಂಪ್ಲೀಟ್ ಆಗಿ ವಾತ, ಪಿತ್ತ ಮತ್ತು ಕಫ, ಈ 3 ಇಂಬ್ಯಾಲೆನ್ಸ್ ಆದರೆ ದೇಹಗಳು ಹೇಗೆ ಆಗ್ತದೆ, ಯಾವ ರೀತಿ ನಮ್ಮ ಕಾಯಿಲೆಗಳು ಬರ್ತದೆ ಅನ್ನೋದನ್ನು. ಸೊ ಈ ವಾತ ಪಿತ್ತ ಕಫಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಅದರಲ್ಲಿ ತಿಳಿಸಿದ್ದಾರೆ. ಈ ಆಯುರ್ವೇದದಿಂದ ಏನಾಗುತ್ತೆ ಅಂತಂದರೆ ನಮಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಹೇಗೆ ನಡ್ಕೊಳ್ಬೇಕು, ಕಾಯಿಲೆ ಬಂದ ನಂತರ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದೆ. ಸೊ ಈ ಆಯುರ್ವೇದದಲ್ಲಿ ಯಾವ ರೀತಿ ನಮಗೆ ಅನುಕೂಲ ಮಾಡ್ಬೋದು ಅಂತ, ಈಗ ನಾವು ಸಪೋಸ್ ಮನುಷ್ಯ ಈ ಪ್ರಕೃತಿಯಲ್ಲಿ ಹುಟ್ಟಿದಾಗಿಂದ ಪ್ರಕೃತಿಯನ್ನು ಪ್ರೀತಿಸ್ಕೊಳ್ಬೇಕು ಮನುಷ್ಯನಿಗೆ. ಆಮೇಲೆ ನಾವು ದೇವರು ಇಂದ ನಮ್ಮ ಮನುಷ್ಯನ ಸೃಷ್ಟಿಯಾಗಿದೆ ಅಂತ ತಿಳ್ಕೊಂಡ್ರೆ ಈ ನಮಗೆ ಕಾಯಿಲೆ ಬಂದಾಗ ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳನ್ನು ದೇವರಾಗಲಿ ಪ್ರಕೃತಿಯಾಗಲಿ ಇದೇ ಸೃಷ್ಟಿಯಲ್ಲಿ ಸೃಷ್ಟಿಸಬೇಕಲ್ಲ. ಖಂಡಿತವಾಗಿದೆ. ಎಲ್ಲಿ ಪ್ರತಿಯೊಂದು ಗಿಡಮೂಲಿಕೆಗಳಲ್ಲಿ, ಬೇರಿನಲ್ಲಿ, ನಾರಿನಲ್ಲಿ, ಒಂದು ಗಿಡಗಳಲ್ಲಿ, ಹಣ್ಣಿನಲ್ಲಿ, ತೊಗಟೆಯಲ್ಲಿ, ಪ್ರತಿಯೊಂದರಲ್ಲೂ ಇದೆ. ಅದೆಲ್ಲದನ್ನು ನಾವು ತಿಳಿದುಕೊಂಡ್ಬಿಟ್ಟು ಹಿಂದಿನ ನಮ್ಮ ಪ್ರಾಚೀನ ಕಾಲದಲ್ಲಿ ಏನಿದೆ ಅಂತಂದರೆ ತುಂಬ ಆರೋಗ್ಯವಾಗಿರ್ತಾ ಇದ್ರು. ಯಾಕೆಂದರೆ ಅವರು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು. ಈಗ ಮನುಷ್ಯ ಮುಂದೆ ಬರ್ತಾ ತನ್ನ ಅಡ್ವಾನ್ಸ್ ಆಗಿಬಿಟ್ಟು ಅಪ್ಡೇಟ್ ಹಾಕ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದೆ ಅಂತಂದರೆ ಪ್ರಕೃತಿ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಆಗಿರೋದ್ರಿಂದ ತುಂಬ ಕಾಯಿಲೆಗಳು ಎಷ್ಟು ಈಗ ಯಾವ ರೀತಿ ಕಾಯಿಲೆಗಳು ಬರ್ತಾ ಇದ್ದಾರೆ ಅಂದರೆ ಅವ್ರ ಹೆಸರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಥರ ವಿಚಿತ್ರ ಕಾಯಿಲೆಗಳು ಬರ್ತದೆ. ಅದೆಲ್ಲ ಯಾವುದು ಅಂತಂದರೆ ನಾವು ಮಾಡಿರುವಂಥ ಸ್ವಯಂಕೃತ ಅಪರಾಧದಿಂದ. ಯಾಕೆ ನಾವು ಪ್ರಕೃತಿ ವಿರುದ್ಧವಾಗಿ ಹೋಗಿದ್ದೀವಿ, ಪ್ರತಿಯೊಂದಕ್ಕೂ ಕೆಮಿಕಲ್ ಇತ್ತು ಮಾಡ್ತಾ ಇದ್ವಿ. ಯಾವುದನ್ನು ನಾವು ನಮ್ಗೆ ಬೇಕಾದನ್ನು ಮಾಡ್ತಾ ಇಲ್ಲ. ಹಾಗಿದ್ರೆ ನಾವು ಆಯುರ್ವೇದದಲ್ಲಿ ಏನು ತಿಳ್ಕೊಳ್ಬೇಕು, ಆಯುರ್ವೇದದಿಂದ ಆರೋಗ್ಯವನ್ನು ಹೇಗೆ ಪಡೆದುಕೊಳ್ಬೋದು ಅಂತಂದರೆ ಮೊಟ್ಟ ಮೊದಲಾಗಿ ನಾವು ದೇಹ ರಚನೆಯನ್ನು ತಿಳ್ಕೊಳ್ಬೇಕು. ನಮ್ಮ ದೇಹ ರಚನೆ ಹೇಗಾಗಿದೆ, ಅದಕ್ಕೇನು ಬೇಕು ಅಂತ. ಈಗ ನಮ್ಮ ದೇಹ ರಚನೆ ಹೇಳಬೇಕು ಅಂತಂದರೆ ಕಂಪ್ಲೀಟಾಗಿ ಸೆಲ್ಸ್, ಜೀವಕೋಶಗಳಿಂದ ನಮ್ಮದಾಗಿದೆ. ನಮ್ಮಲ್ಲಿ ಹೆಚ್ಚು ಕಮ್ಮಿ 36 ಟ್ರಿಲಿಯನ್ ಸೆಲ್ಸ್ಗಳಿದ್ದಾವೆ. ಆ ಎಲ್ಲ ಸೆಲ್ಸ್ಗಳು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಅದನ್ನು ಏಜಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಯಾವಾಗ ಸೆಲ್ಸ್ ಹುಟ್ಟೋದು ಸಾಯೋದು ಇಂಬ್ಯಾಲೆನ್ಸ್ ಆಯಿತು ಆವಾಗ ಮನುಷ್ಯ ಖಾಲಿ ಆಗ್ತಾನೆ. ಹಾಗಿದ್ರೆ ಸೆಲ್ಸ್ಗಳು ಎಷ್ಟು ಸೆಲ್ಸ್ಗಳು ಸೇರಿ ಟಿಶ್ಯೂಸ್ ಆಗಿದೆ, ಎಷ್ಟು ಟಿಶ್ಯೂಗಳು ಸೇರಿಬಿಟ್ಟು ಆರ್ಗನ್ಸ್ ಆಗಿದೆ, ಎಷ್ಟು ಆರ್ಗನ್ಸ್ ಸೇರಿಸ್ಬಿಟ್ಟು ಒಂದು ಸಿಸ್ಟಮ್ಸ್ ಆಗಿದೆ. ಚಿಕ್ಕ ಒಂದು 68 ಆರ್ಗನ್ಸ್ಗಳಿದ್ದಾವೆ. ಹಾಗಿದ್ರೆ ಇಡೀ ಸಿಸ್ಟಮ್ಸನ್ನು ನಾವು ಯಾಕೆ ಫಾಲೋ ಮಾಡಬೇಕಂತಂದರೆ ನಾವು ಅದನ್ನು ಔಷಧಿಗಳು ಅಥವಾ ಆರೋಗ್ಯನ ಕೊಡಬೇಕಾಗಿದೆ. ಎಲ್ಲಿಂದ ಅಂದರೆ ಮೂಲತಃ ಏನು ಸೆಲ್ಸ್ಗಳಿದ್ದಾವ ಅದಕ್ಕೆ ಕೊಡಬೇಕು. ಏನು ಬೇಕು ಅದಕ್ಕೆ ಆಹಾರ, ಅದು ಜೀವ ಇದು. ಸೆಲ್ಸ್ಗಳಿಗೆ ಆಹಾರ ಕೊಡಬೇಕು. ಅದಕ್ಕೆ ಬೇಕಾಗಿದ್ದು ನ್ಯೂಟ್ರಿಷನ್ಸ್ ಫುಡ್ ಬೇಕು, ಪೊಟ್ಯಾಷಿಯಮ್ ಬೇಕು, ಮಿನರಲ್ಸು, ಕಾರ್ಬೋಹೈಡ್ರೇಟು, ವಿಟಮಿನ್ಸು, ಕ್ಯಾಲ್ಸಿಯಂ ಏನೇನು ಬೇಕಾದ್ರೆ ಅದನ್ನೆಲ್ಲ ನಾವು ಸರಿಯಾಗಿ ಕೊಟ್ಬಿಟ್ರೆ ಸೆಲ್ಸ್ಗಳು ಆರೋಗ್ಯವಾಗಿರ್ತವೆ. ಯಾವಾಗ ಸೆಲ್ಸ್ಗಳ ಆರೋಗ್ಯವಿರ್ತವೋ ಆವಾಗ ಟಿಶ್ಯೂಸ್ ಆರೋಗ್ಯವಾಗುತ್ತೆ. ಯಾವ ಟಿಶ್ಯೂ ಆರೋಗ್ಯ ಇರುತ್ತೆ ಆವಾಗ ಆರ್ಗನ್ಸ್ ಆರೋಗ್ಯವಾಗುತ್ತೆ. ಆರ್ಗನ್ಸ್ ಆರೋಗ್ಯ ನಮ್ಮಲ್ಲಿರುವಂಥ 11 ಸಿಸ್ಟಮ್ಸ್ಗಳು ಆಗುತ್ತೆ, ಆರೋಗ್ಯವಾಗಿರುತ್ತೆ. ಆವಾಗ ಇಡೀ ದೇಹ, ಇಡೀ ಮನುಷ್ಯನ ದೇಹ ಆರೋಗ್ಯವಾಗಿರ್ತದೆ. ಸೊ ಆ ಥರ ನಾವು ಕಾಪಾಡ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ಇವಾಗ ದೇಹದ ಆರೋಗ್ಯನ ಕಾಪಾಡ್ಕೊಳ್ಬೇಕಾದ್ರೆ ಏನು ಎಲ್ಲಿದೆ? ಹಾಗಿದ್ರೆ ಈ ಸೆಲ್ಸ್ಗಳಿಗೆ ಬೇಕಾಗಿರುವಂಥ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಎಲ್ಲಿ ಸಿಗುತ್ತೆ? ಇದೇ ಪ್ರಕೃತಿಯಲ್ಲಿ ಸಿಗುತ್ತೆ. ಎಲ್ಲಿ? ಗಿಡಗಳಲ್ಲಿದೆ, ಬೇರಿನಲ್ಲಿದೆ, ನಾರಿನಲ್ಲಿದೆ, ಹಣ್ಣಿನಲ್ಲಿ, ಹೂವಿನಲ್ಲಿ ಎಲ್ಲ ಇದೆ. ಅದನ್ನು ನಾವು ಒಂದು ಕಡೆ ಕ್ರೀಲೀಕರಿಸ್ಕೊಟ್ಬಿಟ್ಟು ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಿದ್ದರೆ ಖಂಡಿತ ನಾವು ಆರೋಗ್ಯನ ತಗೋಬಹುದು. 5,000 ವರ್ಷಗಳಕ್ಕಿಂತ ಹಿಂದೆ ಸುಶ್ರುತರು ಹೇಳಿದ್ದಾರೆ. ಏನು ಅಂತ ಹೇಳ್ಬಿಟ್ರೆ ಆರೋಗ್ಯ ಅಂತಂದರೆ ಆಹಾರವೇ ಔಷಧ, ಔಷಧವೇ ಆಹಾರ. ಏನು? ದಿ ಫುಡ್ ಇಸ್ ಮೆಡಿಸಿನ್, ಮೆಡಿಸಿನ್ ಇಸ್ ಫುಡ್. ಅಂದರೆ ನಾವು ತಗೊಳ್ಳುವ ಆಹಾರದಲ್ಲಿಯೇ ಔಷಧಿಯ ಗುಣಗಳಿರಬೇಕು. ಏನು ಅಂತಂದರೆ ಬೆಳಗ್ಗೆ ನಾವು ಎದ್ದುಕೊಳ್ಳಿ ಏನು ಟೀ ಕಾಫಿ ಕುಡಿತಾರೆ, ಅದರ ಬದಲು ಕಷಾಯಗಳನ್ನು ಕೊಡ್ತಾರೆ. ಅದರಲ್ಲಿ ಗಿಡಮೂಲಿಕೆ ಕಷಾಯಗಳನ್ನು ಕೊಡುವುದರಿಂದ ನಾವು ತಿನ್ನುವುದು ಆಹಾರ ಇರುತ್ತೆ, ಬಟ್ ಅದು ಒಳಗಡೆ ಹೋದರೆ ಔಷಧಿಯಾಗಿ ಪರಿಣಿಸಬೇಕು. ಆದರೆ ಯಾರು ಫಾಲೋ ಮಾಡ್ತಾ ಇಲ್ಲ.
ಈಗ ಈಗಿನ ಮಾಡರ್ನೈಸೇಷನ್ ಇದರಲ್ಲಿ ಏನಾಗಿದೆ ಅಂತಂದರೆ, ಈಗ ನೋಡಿ ಎಲ್ಲ ಪ್ರತಿಯೊಬ್ಬರ ಮನೆಗಳು ಕಾಯಿಲೆಗಳಿರ್ತಾರೆ. ಆದರೆ ಅವ್ರಿಗೆ ಏನು ಬರುತ್ತೆ, ಏನು ಕಾಯಿಲೆ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರಿಗೂ ಗೊತ್ತಾಗಲ್ಲ. ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳಿ ಸಿಕ್ಕಾಪಟ್ಟೆ ಇದನ್ನು ಮಾಡಿ ಖರ್ಚು ಮಾಡ್ಕೊಳ್ಳೋದು ಇದು ದೊಡ್ಡ ಮಾಫಿಯಾ. ಈಗ ಕೊರೋನಾ ಟೈಮ್ನಲ್ಲಿ ಎಲ್ರಿಗೂ ಆರೋಗ್ಯದ ಬಗ್ಗೆ ತುಂಬ ಒಂದು ಅವೇರ್ನೆಸ್ ಬಂದಿದೆ ಅಂತ ಹೇಳ್ಕೊಳ್ಬೋದು. ಏನದು ಅಂತಂದರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳೋದು ಹೇಗೆ ಅಂತಂದರೆ, ನಾವು ತಿನ್ನುವ ಆಹಾರದಿಂದಲೇ ರೋಗ ನಿರೋಧಕ ಬೆಳೆಸ್ಕೊಳ್ಬೋದು. ಅದು ನಮ್ಮ ಮನೆಯಲ್ಲಿ ಇರುವ ಅಡುಗೆ ಮನೆಯಲ್ಲಿ ಇರುವ ಕೆಲವು ಗಿಡಮೂಲಿಕೆಗಳಿದ್ದರಿಂದನೂ ನಾವು ಅದನ್ನು ಬೆಳೆಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಅದನ್ನು ಮಾಡ್ತಾ ಇಲ್ಲ ಮನುಷ್ಯನಿಗೆ, ಅದಾಗ್ತಿಲ್ಲ. ಆದ್ದರಿಂದ ಏನಾಗುತ್ತೆ, ಅನಾರೋಗ್ಯದಿಂದ ತುಂಬಿ ತುಳುಕ್ತಾ ಇದೆ ಮನುಷ್ಯ. ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಅಂತ ಹೇಳ್ತಾರೆ. ಏನು ಪ್ರಿವೆನ್ಷನ್ ಇಸ್ ಬೆಟರ್? ಕಾಯಿಲೆ ಬಂದ ನಂತರ ನಾವು ವೈದ್ಯರ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಬದಲು ಅದನ್ನು ಬರದೇ ಇದ್ದಂಗೆ ತಡೆಯೋದು ಬುದ್ಧಿವಂತರ ಲಕ್ಷಣ ಅಂತಾರೆ. ಹಾಗಿದ್ರೆ ಬರದೇ ಇದ್ದಂಗೆ ತಡೆಬೇಕು ಏನು ಮಾಡಬೇಕು ಅಂದರೆ, ನಮ್ಮ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು, ಗಿಡಮೂಲಿಕೆಗಳನ್ನು ಸೇವಿಸಿ ಆಹಾರಗಳನ್ನು ಸೇವಿಸಬೇಕು, ಕೆಮಿಕಲ್ ಯುಕ್ತ ಇದನ್ನು ಮಾಡ್ಕೊಳ್ಬಾರ್ದು. ಆದರೆ ಈಗ ಪ್ರತಿಯೊಂದು ನಾವು ಬೆಳಗ್ಗಿಂದ ಒಂದು ಉದಾಹರಣೆ ತಗೊಳ್ಬೇಕಂತಂದರೆ, ಬೆಳಗ್ಗಿಂದ ಎದ್ದು ಕೂಡಲೇ ನಾವು ಏನು ಪೇಸ್ಟ್ ಹಲ್ಲು ಉಜ್ಜೋದಕ್ಕೆ ಬಳಸ್ತೀವ ಅದರಿಂದನೇ ನಮ್ಮದು ಕೆಮಿಕಲ್ ಯುಕ್ತ ಆಹಾರ ಸ್ಟಾರ್ಟ್ ಆಗುತ್ತೆ. ಆ ಕೆಮಿಕಲ್ ಯುಕ್ತದ ಇದರಿಂದ ನಾವು ಅಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಹೊಟ್ಟೆ ಒಳಗಡೆ ಹೋದರೆ ಪ್ರತಿಯೊಂದಕ್ಕೂ ಅಂಗಾಂಗಗಳಿಗೆ ಬೇಡ ಆಗಿದ್ದು ತಿಂತಾ ಇದ್ದೀವಿ. ಈಗ ನೋಡಿ, ನಮ್ಮ ದೇಹದ ರಚನೆ ಯಾವ ರೀತಿ ಇದೆ ಅಂತಂದರೆ, ಒಂದೊಂದು ಅಂಗಾಂಗಗಳಿಗೆ ಒಂದೊಂದು ಬೆಲೆ ಕಟ್ಟಕ್ಕಾಗಲ್ಲ. ಕಿಡ್ನಿಗೆ ತಗೊಳ್ಳಿ, ಎಷ್ಟೊಂದು ರೇಟ್ ಕಟ್ತೀರಾ, ಕಣ್ಣಿಗೆ ತಗೊಳ್ಳಿ, ಲಿವರಿಗೆ ತಗೊಳ್ಳಿ, ಹಾರ್ಟಿಗೆ ತಗೊಳ್ಳಿ, ಎಷ್ಟೊಂದು ನಾವು ಎಷ್ಟು ಪ್ರೆಷರ್ ಕೊಡ್ತಾ ಇದ್ದಾರೆ. ಏನು ಬೇಕು ಆಹಾರ ಅದನ್ನು ಕೊಡ್ತಾ ಇಲ್ಲ, ಏನು ಬೇಡ ಅದನ್ನು ಕೊಡ್ತಾ ಇದ್ದೀವಿ. ಯಾಕೆ? ನಾವು ಮಾಡಿರೋ ತಪ್ಪಲ್ಲ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ, ಪ್ರಕೃತಿ ಜೊತೆಗೆ ಪ್ರಕೃತಿಯಲ್ಲಿ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದನ್ನು ಈಗಿವರೆಗೂ ಮಾಡ್ತಾ ಇಲ್ಲ. ಎಲ್ಲರೂ ಏನು ಮಾಡ್ತಾರೆ, ಸ್ವಲ್ಪ ಒಂಚೂರು ಜ್ವರ ಬಂತು, ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತೀವಿ. ಏನು ಹೇಳ್ತಾರೆ ಡಾಕ್ಟರ್? ಅಲ್ಲಿಂದ ದೂರ ಹೇಳ್ತಾರೆ, ನಿಮಗೇನು ಶೀತ ಇದೆಯಾ, ಒಂದು ಬರೀ ಇದು ಔಷಧಿ ಬರೀತಾರೆ. ಕಫ ಇದೆಯಾ, ಇನ್ನೊಂದು ಬರ್ತಾರೆ. ಆಮೇಲೆ ನೆಗಡಿ ಇದೆಯಾ ಅಂದರೆ, ಶೀತ, ಕಫ, ನೆಗಡಿ, ಕೆಮ್ಮಿಗೆ ಒಂದೊಂದು ಔಷಧಿ ಕೊಟ್ಬಿಟ್ಟು ನಮಗೆ ಬೇಡ ಆಗಿದ್ದನ್ನೆಲ್ಲ ನಾವು ದೇಹಕ್ಕೆ ತುಂಬಿಕೊಂಡ್ಬಿಟ್ಟು ಆ ಬಾಡಿ ಇಡೀ ದೇಹವನ್ನು ಒಂದು ಗಾರ್ಬೇಜ್, ಒಂದು ಕಸದ ತೊಟ್ಟಿಯಾಗಿ ಮಾಡಿದ್ದೀವಿ. ಅದಕ್ಕೆ ಯಾರು ಮಾಡಿರೋದು? ನಾವೇ ಮಾಡಿರೋದು. ಯಾಕೆ? ಅದರಿಂದ ನಾವೇನು ಮಾಡ್ಕೊಳ್ಬೇಕು ಅಂತಂದರೆ, ಇನ್ನು ಅಟ್ಲೀಸ್ಟ್ ಈಗಾದರೂ ಅದನ್ನು ಟೈಮ್ ಬಂದಿದೆ. ಈ ಕೊರೋನಾ ನಂತರ ಅಂತೂ ತುಂಬ ಟೈಮ್ ಇದೆ. ಇನ್ನು ಮೇಲೆ ಇನ್ನೊಂದು ದೊಡ್ಡ ಎರಡನೇ ಅಲೆ ಕೊರೋನಾ ಬರ್ತಾ ಇದೆ. ಆದರೆ ತಾವು ಎಲ್ಲರೂ ಯಾಕೆ ಜಾಗೃತವಾಗಿರಬೇಕು. ಯಾಕೆ ಅಂತಂದರೆ, ನಮ್ಮ ದೇಹವನ್ನು ಕಾಪಾಡ್ಕೊಳ್ಬೇಕಾಗಿದ್ದರೆ ನಾವು ಏನು ಮಾಡಬೇಕಂದ್ರೆ, ಆಯುರ್ವೇದಿಕ್ ಮೊರೆ ಹೋಗಬೇಕು. ಪ್ರತಿಯೊಂದು ಆಯುರ್ವೇದಿಕದಲ್ಲೂ ಆ ಪ್ರತಿಯೊಂದು ಅಂಗಾಂಗಗಳಿಗೆ ಏನು ಬೇಕು ಅದನ್ನೆಲ್ಲನೂ ಅವರು ವಿವರವಾಗಿ ಹೇಳಿದ್ದಾರೆ. ಅದನ್ನು ಬಿಟ್ಬಿಟ್ಟು ನಾವು ಕೆಮಿಕಲ್ ಯುಕ್ತ ಆಹಾರ ತಗೊಂಡ್ಬಿಟ್ಟು ಅಜ್ಜಿನ ಮಾಡ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಇಲ್ಲ ಸಲ್ಲದ ಕಾಯಿಲೆಗಳು ಮಾಡಿ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡೋದ್ರ ಬದಲಿಗೆ ತಾವು ಆರೋಗ್ಯವಂತರಾಗಿ ಇರಬೇಕು ಅಂತಂದರೆ ಆಯುರ್ವೇದನ ಫಾಲೋ ಮಾಡಬೇಕು. ಇಟ್ಸ್ ಸಿಂಪಲ್ ಆಗಿರ್ತದೆ. ಆಯುರ್ವೇದ ಹೇಗಿರುತ್ತೆ ಅಂತಂದರೆ, ನಾವು ವಾತ ಪಿತ್ತ ಕಫಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಏನು ಈಗ ನಮ್ಗೆ ಸ್ವಲ್ಪ ಶೀತ ಆಯಿತು, ನೆಗಡಿ ಆಯಿತು, ಅಥವಾ ಸಣ್ಣ ಜ್ವರ ಬಂತಂದರೆ ಅದು ಕಾಯಿಲೆ ಅಲ್ಲ. ಯಾಕೆ ಅಂತಂದರೆ, ಅದು ಮುಂದೆ ಬರುವ ಒಂದು ಇದರದ ಲಕ್ಷಣ, ನಮ್ಮ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನುವಂಥದ್ದು ಬಗ್ಗೆ ಒಂದು ಲಕ್ಷಣಗಳನ್ನು ಅದನ್ನು ಹೇಳ್ತಾ ಇರ್ತದೆ. ಸೊ ಅದನ್ನು ನಾವು ತಿಳ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಏನೊಂದು ಗಿಡಮೂಲಿಕೆಗಳನ್ನು, ಔಷಧಿಗಳನ್ನು ಅಥವಾ ಒಂದು ಆಹಾರಗಳನ್ನು ಪದ್ಧತಿ ನಾವು ಚೇಂಜಸ್ ಮಾಡ್ಕೊಳ್ಬೇಕು. ಏನು ಚೇಂಜ್ ಮಾಡಬೇಕು? ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡ್ಕೊಳ್ಬೇಕು. ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕಂತಂದರೆ, ಈಗ ನಮ್ಮಲ್ಲಿ ಪ್ರತಿಯೊಂದು ಸಿಗುವಂಥದ್ದು ಕೆಮಿಕಲ್ ಯುಕ್ತ ಆಹಾರಗಳನ್ನು ಸೇವಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು 3 ಥರದ ಬಿಳಿಯ ವಿಷಯಗಳನ್ನು ಆದಷ್ಟು ಬಿಡಬೇಕು. ಏನು? ಒಂದು ಬಿಳಿಯ ಉಪ್ಪು, ಬಿಳಿಯ ಸಕ್ಕರೆ, ಬಿಳಿಯ ಮೈದಾ. ಇವು ಸಕ್ಕರೆಯಿಂದ ಎಷ್ಟು ಕಾಯಿಲೆ ಬರ್ತದೆ. ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಸಕ್ಕರೆ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಇದೆ. ಅದನ್ನು ಬಿಟ್ಟು ನೋಡಿದ್ರೆ ನಾವು ಆಹಾರದಿಂದನೇ ನಾವು ಕಂಪ್ಲೀಟಾಗಿ ಇದು ಮಾಡ್ಬೋದು. ಹಾಗಿದ್ದರೆ ಸಕ್ಕರೆ ಬಿಟ್ಬಿಟ್ಟು ಏನು ಮಾಡ್ಕೊಳ್ಬೇಕು? ಬೆಲ್ಲ ಯೂಸ್ ಮಾಡಿ. ಇಲ್ಲ ಅದರಲ್ಲಿ ನಿಮಗೆ ಇದು ಮೈದಾ ಹಿಟ್ಟನ್ನು ಬಿಟ್ಬಿಟ್ಟು ಏನು ಮಾಡೋದು? ಗೋಧಿ ಹಿಟ್ಟು ಬೇರೆ ಯೂಸ್ ಮಾಡ್ಕೊಳ್ಬೋದಲ್ಲ. ಉಪ್ಪು, ಈ ಉಪ್ಪು ಏನಿದೆ ಅದು 4 ಗೋಡೆ ಮೇಲೆ ರೆಡಿ ಮಾಡಿರುವಂಥ ಒಂದು ಕೆಮಿಕಲ್, ನಥಿಂಗ್ ನ್ಯಾಚುರಲ್ ಅಲ್ಲ. ಅದರಲ್ಲಿ ಸೈಂಧವಣ ಇದೆ, ನ್ಯಾಚುರಲ್ಲಿ ಸಿಗುವಂಥದ್ದು ಪಿಂಕ್ ಸಾಲ್ಟ್ ಹೇಳ್ತಾರೆ, ಸೈಂಧವಣ. ಅದನ್ನು ಉಪಯೋಗಿಸಿ. ಆ ಥರ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಾವು ಆಹಾರದಿಂದ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಆರೋಗ್ಯವಾಗಿರ್ಬೋದು. ಅದನ್ನೇ ನಾವು ನಮ್ಮ ಮಕ್ಕಳಿಗೂ, ನಮ್ಮ ಬೆಳವಣಿಗೆಗೂ, ಇಲ್ಲಿ ಇರುವ ಟೀಚರ್ಸ್ಗಳು ಅದಷ್ಟೇ ಅವರು ಮಕ್ಕಳಿಗೆ ಅದನ್ನು ಕಳಿಸ್ಕೊಡ್ತಾ ಇಲ್ಲ. ಈಗ ಇದು ಕೊರೋನಾ ಟೈಮ್ನಲ್ಲಿ ಇದು ಬಂದಾವಾಗ ನಮ್ಮನ್ನು ಕಾಪಾಡಿದ್ದೇ ಆರೋಗ್ಯ. ಅದು ನನ್ನ ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನಾನು ಪಾರಂಪರಿಕ ವೈದ್ಯನಾಗಿ ನಾನು ಕೆಲವೊಂದು ಆ ಕೊರೋನಾ ಟೈಮ್ನಲ್ಲಿ ಕೆಲವು ಕಷಾಯಗಳನ್ನು ಮಾಡಿಕೊಟ್ಟಿದ್ದೆ. ನಾನು ಕೊಟ್ಟಿದ್ದ ಕಷಾಯಗಳನ್ನು ಯಾರು ಕುಡಿದಿದ್ದಾರೋ ಆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದರು. ಯಾರು ಕುಡಿಲಿಲ್ಲೋ ಅವ್ರಿಗೆ ಜ್ವರ ಬಂದಿದ್ದಾಗಿದೆ ಅನ್ನುವಂಥದ್ದು ಆಯಿತು. ಅದರ ನಂತರ ಅವಕ್ಕೆ ಆಯುರ್ವೇದಿಕ್ ಅವೇರ್ನೆಸ್ ಬಂದಿದೆ. ಆದರೆ ಇನ್ನೂ ಬೆಳಿಬೇಕು, ಇನ್ನೂ
ಇನ್ನೂ ಅದನ್ನು ತಾತ್ಸಾರದಿಂದ ಇದನ್ನು ಮಾಡ್ತಾ ಇದ್ದಾರೆ ಆಯುರ್ವೇದಿಕ್ ಬಗ್ಗೆ. ಬಟ್ ನಾವು ಸಂಪೂರ್ಣ ಆಯುರ್ವೇದವನ್ನು ಸಂಪೂರ್ಣ ಫಾಲೋ ಮಾಡಿದರೆ ಖಂಡಿತವಾಗಿ ನಾವು ಆರೋಗ್ಯವಾಗಿರ್ಬೋದು. ಈಗ ಆರೋಗ್ಯ ಇರಬೇಕಾಗಿದ್ರೆ ಏನಾಗುತ್ತೆ ಅಂತಂದರೆ, ನಾವು ಒಂದೊಂದು ಮನೆಯಲ್ಲೂ ಈಗಿನ ಕಾಲದಲ್ಲಿ ಏನಿದೆ, ಪ್ರತಿಯೊಬ್ಬರು ಬಂದಿದ್ದು ಡಯಾಬಿಟಿಸು, ಪ್ರೆಷರು, ಕೊಲೆಸ್ಟ್ರಾಲು, ಆಸಿಡಿಟಿ, ಗ್ಯಾಸ್ಟ್ರಿಕ್, ಒಂದಲ್ಲ ಒಂದು ಇರುವಂಥ ಕಾಯಿಲೆಗಳ ಪೇಷಂಟ್ಗಳು ತುಂಬಿದ್ದಾರೆ. ಆದರೆ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ಆದರೆ ಆಯುರ್ವೇದ ಇದರಲ್ಲಿ ಡಯಾಬಿಟಿಸ್ ಇದ್ದವ್ರಿಗೆ ತಾನು ಮಾತ್ರೆ ತೊಗೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಚೆನ್ನಾಗಿ ಕರೆಕ್ಟಾಗಿ ನಾರ್ಮಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಮಾತ್ರೆ ತೊಗೊಂಡು ನಾರ್ಮಲ್ ಆಗುತ್ತೆ, ಅದರಿಂದ ಏನು ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಯಾವ ಡಾಕ್ಟರ್ಗಳು ವೈದ್ಯರು ಹೇಳಲ್ಲ. ಅದೇನಾಗುತ್ತೆ ಅಂತಂದರೆ, ನಾವು ಮೊದಲೆಲ್ಲ ಏನಾಗ್ತಾ ಇತ್ತು, ಪಾರಂಪರಿಕ ವೈದ್ಯರಲ್ಲಿ ಇದೆಲ್ಲ ಪಂಡಿತರು ಅಂತ ಇರ್ತಾ ಇದ್ರು. ಪಂಡಿತರು ಯಾವ ರೀತಿ ಅವರಿಗೆ ಇದು ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿಯೊಂದಕ್ಕೂ ನಮಗೆ ಒಂದು ನಾಡಿ ಹಿಡಿದ್ಬಿಟ್ಟು ಅದನ್ನು ಹೇಳ್ತಾ ಇದ್ರು. ಈಗ ಏನು ಅಂತಂದರೆ, ಒಂದು 4 ಫುಟ್ 3 ಫುಟ್ ದೂರದಲ್ಲಿ ಇರ್ತಾರೆ ಡಾಕ್ಟರ್ಗಳು. ವೈದ್ಯರಿಗೆ ಏನೇನು ಬೇಕೋ ಅದನ್ನೆಲ್ಲ ಬರೀ ಮಷೀನಿಂದ ಚೆಕ್ ಮಾಡ್ತಾರೆ, ಅದನ್ನು ನೋಡ್ತಾರೆ, ಹೇಳ್ತಾರೆ ಇವತ್ತೊಂದು 15 ದಿವಸ ಬಿಟ್ಟು ಬನ್ನಿ ಮತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರು ಕೊಡೋದಕ್ಕೆ ಬರೀ ಪ್ರಯೋಗಶೀಲನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ದಯವಿಟ್ಟು ತಾವುಗಳು ಎಲ್ಲರೂ ಏನು ಮಾಡ್ಬೋದು ಅಂತಂದರೆ, ಆಯುರ್ವೇದನ ಫಾಲೋ ಮಾಡಿ. ಆಮೇಲೆ ಇದು ಪ್ರಕೃತಿದತ್ತವಾಗಿ ಪ್ರಕೃತಿಯನ್ನು ಪ್ರೀತಿಸಿ, ಜೊತೆಗೆ ನೀವು ಆರೋಗ್ಯವಾಗಿರಿ. ಈಗ ನೀವು ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿದ್ದರೆ ಖಂಡಿತವಾಗಿಯೂ ಇಡೀ ನಮ್ಮ ಮುಂದಿನ ಸಮಾಜ ಆರೋಗ್ಯವಾಗಿರ್ತದೆ. ಆರೋಗ್ಯವೇ ಭಾಗ್ಯ ಅಂತಂದರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಅದರದ್ದು ಪ್ರಕಾರ ನಮಗೆ ತುಂಬ ಹೆಲ್ತಿಯಾಗಿ ಏನು, ನಾವು ಜೀವನ ಹುಟ್ಟಿನಿಂದ ಸಾವಿನ ತನಕ ಬರೋದು ಯಾರು ಬರಲ್ಲ. ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಯಾರು ಬರಲ್ಲ. ಬರೋದು ನಮ್ಮ ಬಾಡಿ ಮಾತ್ರ. ಅದಕ್ಕೆ ಬೆಲೆ ಕಟ್ಟಲಾಗುವಂಥ ಒಂದು ಸಂಪತ್ತಿದೆ ಅಂದರೆ ನಮ್ಮ ಆರೋಗ್ಯವಂತ ಬಾಡಿ. ಅದನ್ನು ನೀವೆಲ್ಲರೂ ಕಾಪಾಡ್ಕೊಳ್ಬೇಕಾದ್ರೆ ಆರೋಗ್ಯವಾದ ಆಯುರ್ವೇದವನ್ನು ಅನುಸರಿಸಿ ಅವರು ಹೇಳಿದ ಪ್ರಕಾರ ಇದನ್ನು ಮಾಡಿ. ಅದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಜೊತೆಗೆ ಅದರಿಂದ ನೀವು ಇಡೀ ಸಮಾಜವನ್ನು ಸ್ವಾಸ್ಥ್ಯವಾಗಿ ಆರೋಗ್ಯವಂತರಾಗಿ ಇಡಬಹುದು. ಅದಕ್ಕೆ ಅಷ್ಟು ಹೇಳ್ತಾ, ಈಗ ಎಲ್ಲರೂ ಏನಾಗುತ್ತೆ ಅಂತಂದರೆ, ಆರೋಗ್ಯ ಹೆಲ್ತ್ ಇಸ್ ವೆಲ್ತ್ ಇರ್ತಾರೆ. ಆರೋಗ್ಯವೇ ಸಂಪತ್ತು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.